ಸ್ನೇಹಿತರೆ, ನಿನ್ನೆ ಕುಷ್ಟಗಿಯಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ ನಡೀತು. ಗದಗವಾಡಿ ರೈಲ್ವೆ ಕಾರ್ಯಕ್ರಮ. ಅದಕ್ಕೆ ನಾನು ತುಂಬ ಹೃದಯದಿಂದ ಕೇಂದ್ರ ಸರ್ಕಾರಕ್ಕೆ ಯಾರು ಆ ಹೋರಾಟದಲ್ಲಿ ಭಾಗವಹಿಸಿದರೆ ಅವರೆಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆದರೆ ಇವತ್ತು ನಿನ್ನೆ ಕಾರ್ಯಕ್ರಮದಲ್ಲಿ ಭಾಳ ಮಹತ್ವವಾದಂಥ ಯೋಜನೆ ನಮ್ಮ ಜಿಲ್ಲೆಯಲ್ಲಿ ಮಧ್ಯಭಾಗದಲ್ಲಿ, ನಮ್ಮ ಕ್ಷೇತ್ರದ ಮಧ್ಯಭಾಗದಲ್ಲಿ ಒಂದು ಯೋಜನೆಯನ್ನು ನಾವು ಈಗಾಗಲೇ ಹೋರಾಟ ರೂಪದಲ್ಲಿ ನಾನು ಸಂಚಾಲಕರಾಗಿ ಇವತ್ತು ನಾನು ಅನೇಕ ಕಲಿಗಿರಿ, ತಾವರಿಗೆರ, ಹುನಗುಂದ, ಇಳಕಲ್ ಮತ್ತು ಬಾಗಲಕೋಟೆವರೆಗೂ ಎಲ್ಲ ಜನರ ಸಂಪರ್ಕ ಮಾಡಿ ಒಂದು ಹೋರಾಟ ಸಮಿತಿಯನ್ನು ರಚನೆ ಮಾಡಿ ಇವತ್ತು ಸಂಚಾಲಕರಾಗಿ ದರೋಜಿ ಟು ಬಾಗಲಕೋಟೆ ಅನ್ನೋ ಒಂದು ಯೋಜನೆಯನ್ನು ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಿದ್ವಿ. ಈಗಾಗಲೇ ಸನ್ಮಾನ್ಯ ಕರಡಿ ಸಂಗಣ್ಣವರ ಒಂದು ಒಳ್ಳೆಯ ಒಂದು ವಿಚಾರ ಮತ್ತು ಕೊಡುಗೆ ಭಾಳ ಇದೆ ಈ ಯೋಜನೆಯಲ್ಲಿ. ಹಿಂದೆ ವರ್ಷ ಸಂಸದ MP ಆಗಿದ್ದಾಗ ಅದಕ್ಕೆ 90 ಲಕ್ಷ ರೂಪಾಯಿಯನ್ನು ಒಂದು ಅನುದಾನವನ್ನು ಮೀಸಲಾಗಿಟ್ಟು ಡ್ರೋನ್ ಸರ್ವೆ ಈಗಾಗಲೇ ಆಗಿದೆ. ಅದು ಭಾಳ ದೊಡ್ಡ ಸಾಧನೆ ಸಂಗಣ್ಣವರು. ಆದರೆ ನಿನ್ನೆ ಒಂದು ಸಮಾರಂಭದಲ್ಲಿ ಈ ಕ್ಷೇತ್ರದ ಈ ಭಾಗದ ಈ ಲೈನ್ ಹೋಗ್ತಕ್ಕಂಥ ಪ್ರದೇಶದಲ್ಲಿ ಕಂಪ್ಲಿಯಿಂದಾಗಲಿ ಗಂಗಾವತಿ ಮೇಲೆ ಕನಕಗಿರಿ, ತಾವರಿಗೆರ, ಇಳಕಲ್, ಹುನಗುಂದ ಈ ಕ್ಷೇತ್ರದ ಜನಪ್ರತಿನಿಧಿಗಳು ನಿರ್ಲಕ್ಷ್ಯತೆಯಿಂದ ಇವತ್ತು ನಿನ್ನೆ ಈ ಪ್ರಸ್ತಾವನೆಯ ಬಗ್ಗೆ ಯಾರೂ ಅದರ ಬಗ್ಗೆ ಮಾತಾಡಿಲ್ಲ. ಅದು ಭಾಳ ನೋವಾಗಿದೆ. ಅದರಿಂದ ಇವತ್ತು ಕನಕಗಿರಿ ಕ್ಷೇತ್ರದ ಶಾಸಕರಾಗಿರ್ಬೋದು, ಕೃಷಿ ಕ್ಷೇತ್ರದ ಶಾಸಕರಾಗಿರ್ಬೋದು, ಲೋಕಸಭಾ ಸದಸ್ಯರಾಗಿರ್ಬೋದು, ಮತ್ತು ನಿನ್ನೆ ಯಾರೋ ಒಬ್ಬರು ಕೂಡ ಇದ್ರ ಬಗ್ಗೆ ಮಾತಾಡಿಲ್ಲ, ಸಂಗಣ್ಣವ್ರು ಬಿಟ್ಟು. ಅದು ನಿಜವಾಗ್ಲೂ ಭಾಳ ನೋವಾಗಿದೆ ಈ ಭಾಗದ ಜನರಿಗೆ. ಯಾವ ಲೈನ್ ಬಗ್ಗೆ? ದರೋಜಿ ಬಾಗಲಕೋಟೆ. ಅದು ನಿನ್ನೆ ಅಂಥ ದೊಡ್ಡ ಮಹತ್ವವಾದಂಥ ಯೋಜನೆ ಅದು ನಮ್ಮ ಜಿಲ್ಲೆ. ಯಾಕಂದರೆ ಇಂದು ಟ್ರೈಬಲ್ಟಿಗೆ ನಾವು ಜೀವ ಕೊಡ್ತಕ್ಕಂಥ ಕೆಲಸ ಆಗ್ತದೆ. ಯಾಕಂದರೆ ಭಾಳ ದೊಡ್ಡ ಯೋಜನೆ ಅದು. ಯಾಕಂದರೆ ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಲಿಂಕ್ ಆಗ್ತಕ್ಕಂಥ ಒಂದು ಲೈನ್ ಇದು ಮತ್ತು ಎಲ್ಲ ಐತಿಹಾಸಿಕ ಸ್ಥಳಗಳನ್ನು ಲಿಂಕ್ ಮಾಡ್ತಕ್ಕಂಥ ಯೋಜನೆ ಇದು. ಮತ್ತು ಅಂಜನಾದ್ರಿ ಟು ಅಯೋಧ್ಯೆಗೆ ಲಿಂಕ್ ಕೊಡ್ತಕ್ಕಂಥ ಒಂದು ಮಹತ್ವವಾದಂಥ ಯೋಜನೆ ದರೋಜಿ ಟು ಬಾಗಲಕೋಟೆ. ಸೊ ಈ ಒಂದು ಯೋಜನೆ ಹಿಂದೆ ಬಿದ್ದಿದೆ. ಅದರಿಂದ ಇವತ್ತು ನಾನು ದರೋಜಿ ಬಾಗಲಕೋಟೆ ಸಂಚಾಲಕರಾಗಿ ಇವತ್ತು ಮುಂದಿನ ತಿಂಗಳ ತಾವರಿಗೆರೆಯಲ್ಲಿ ನಾನು ಮತ್ತೆ ಹೋರಾಟ ಸಮಿತಿಯ ಒಂದು ಸಭೆಯನ್ನು ಕರೆದು ಮುಂದೆ ಈ ಕ್ಷೇತ್ರದ ಶಾಸಕರಾಗಲಿ ಸಂಸದರಾಗಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಈ ಯೋಜನೆ ಬಗ್ಗೆ ನೀವು ಚಿಂತನೆ ಇಲ್ಲಾಂದರೆ ನಾವು ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗ್ತದೆ ಮತ್ತು ನಿಮ್ಮ ಮನೆ ಮುಂದೆ ಕೂತು ಆಗ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ. ಮತ್ತು ಯಾರೋ ಒಬ್ಬರು ಇದ್ರ ಬಗ್ಗೆ ಮಾತಾಡಿದ್ದಾರೆ. ನಿಜವಾಗ್ಲೂ ಭಾಳ ನೋವಾಗಿದೆ ನನಗೆ. ಹಿಂದೆ ಸೋಮಣ್ಣವರು ಕೂಡ ಕೇಂದ್ರ ಸರ್ಕಾರದ ರೈಲ್ವೆ ಸಚಿವರು, ಅವ್ರಿಗೆ ಗೊತ್ತಿದೆ ಇದು ಒಂದು ರೈಲ್ವೆ ಲೈನ್ ಆಗಿದೆ ಅಂತೇಳಿ. ಅದ್ರ ಬಗ್ಗೆ ಒಂದು ಸ್ವಲ್ಪ ಕೂಡ ಅದ್ರ ಬಗ್ಗೆ ಪ್ರಸ್ತಾವನೆ ಅದ್ರ ಬಗ್ಗೆ ಮಾತನ್ನು ಹೇಳಿಲ್ಲ. ಅವರು ಕೂಡ ಈ ಸಂದರ್ಭದಲ್ಲಿ ನಾನು ರೈಲ್ವೆ ಸಚಿವರು ನಮ್ಮ ಕರ್ನಾಟಕದವರಾಗಿ ಇದ್ರ ಬಗ್ಗೆ ಏನು ಮಾತಾಡಿಲ್ಲ. ಅವರು ಮುಂದಿನ ದಿನಮಾನದಲ್ಲಿ ನಾವು ಹೋರಾಟ ಅವ್ರ ಮೇಲೆ ಕೂಡ ನಾವು ಮಾಡಬೇಕಾಗ್ತದೆ ಸೋಮಣ್ಣವ್ರ ವಿರುದ್ಧ. ಮತ್ತು ನಿನ್ನೆ ಕಾರ್ಯಕ್ರಮದಲ್ಲಿ ಬರೀ ಬಸವರಾಜ ನಾಯರೆಡ್ಡಿ ಹೊಗಳಿಕೆನೇ ನಡೀತು. ಯಾಕೆಂದರೆ ಇದು ಗಿಣಿಗೇರ ಮೆಹಬೂಬ್ನಗರ್ ಗಿಣಿಗೇರ ಗಡ್ವಾಲ್ ಆವಾಗ 90ರಲ್ಲಿ ಅದು ಕೂಡ ನಾನು ಸಂಚಾಲಕರಾಗಿ ಕೆಲಸ ಮಾಡಿದ್ದೆ. ಅದಕ್ಕೆ ಹಿಂದೆ ಎಲ್ಲ MP ಗಳಿದ್ದರು, ಎಲ್ಲ ಶಾಸಕರಿದ್ದರು, ಎಲ್ಲರ ಸಹಕಾರದಿಂದ ಈ ಯೋಜನೆ ಸಕ್ಸಸ್ ಆಗಿದೆ. ಹಿಂದೆ ಜಿ ರಾಮುಲವರಾಗಿರ್ಬೋದು, ಕೆ ವಿರೂಪಾಕ್ಷಪ್ಪ ಅವರಿರ್ಬೋದು ಮತ್ತು ಅನೇಕ ಶಾಸಕರು ಆಗಿನ ಕಾಲದಲ್ಲಿ ಸಂಗಣ್ಣವರಿದ್ದರು, ಶ್ರೀರಂಗದೇವರಾಯರು, ಗೌಳಿ ಮಾದೇವರಿದ್ದರು, ಸ್ವತಂತ್ರ ಹೋರಾಟಗಾರರು ರಾಮಭಟ್ ಜೋಶಿಯವರಿದ್ದರು. ಎಲ್ಲರೂ ಹೋರಾಟ ಮತ್ತು ವಿಶೇಷವಾಗಿ ಆ ಸಂದರ್ಭದಲ್ಲಿ ರಾಯಚೂರಿಂದ ಕೊಪ್ಪಳವರೆಗೂ ಎಲ್ಲ ಪತ್ರಿಕಾ ಮಾಧ್ಯಮಗಳು, ಜೋಶಿಯವರಾಗಲಿ, ನಮ್ಮ ಇಳಕಲ್ ಅವರಾಗಲಿ, ನಾಡನುಡಿ ಪಾಟೀಲ್ ಆಗಲಿ, ಇವರೆಲ್ಲರೂ ಒಂದು
ಮುತುವರ್ಜಿಸಿ ಇವತ್ತು ಆ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಯಾರೂ ಮಾತಾಡಿಲ್ಲ. ನೀವು ಬಸವರಾಜ ರಾಯರೆಡ್ಡಿ ಒಬ್ಬರೇ ಮಾಡಿದ್ದಾನೆ, ಇಲ್ಲಾಂದರೆ ಕೇಂದ್ರ ಸರ್ಕಾರ ಅವರು ತಮ್ಮ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತು ಇದರಿಂದ ಎಷ್ಟು ಶ್ರಮ ಇದೆ, ಎಷ್ಟು ಜನ ಹೋರಾಟ ಮಾಡಿದ್ದಾರೆ, ಇದ್ರ ಬಗ್ಗೆ ಯಾರೂ ಮಾತಾಡ್ತಾರೆ. ಯಾಕಂದರೆ ಇವತ್ತೆಲ್ಲ ನಾವು ಗಿಣಿಗೇರಿ ಸ್ಟೇಷನಲ್ಲಿ ಕನಿಷ್ಠ 1,000 ಮಂದಿ ನಾವು ಸ್ವತಂತ್ರ ಹೋರಾಟಗಳು, ಪತ್ರಿಕಾ ಮಾಧ್ಯಮಗಳು, ಎಲ್ಲ ವರ್ಗದವರು ಎಲ್ಲ ಪಕ್ಷಾತೀತವಾಗಿ ನಾವು ರೈಲ್ವೆ ಮೇಲೆ ಕುಂತು ಅಲ್ಲಿ ನಾವು ಚಾಲನೆ ಕೊಟ್ಟಿದ್ವಿ. ಸೊ ಅಲ್ಲಿಂದ ಪ್ರಾರಂಭ ಆಗಿದ್ದು. ಅನೇಕ MLAಗಳು, ಗಂಗಾಧರ್ ನಾಯಕ್ ಇದ್ದರು, ನಾಗಪ್ಪ ಸಾಲಿಯವರ ಸಂದರ್ಭದಲ್ಲಿ ಎಲ್ಲರೂ ಸಹಕಾರದಿಂದ ಇದಾಗಿದೆ. ಇದು ಒಬ್ಬರಿಂದ ಇದೆ. ಅದಕ್ಕೆ ಗಿಣಿಗರ ಟು ರಾಯಚೂರು, ಗಢವಾಲ್, ಮೆಹಬೂಬ್ ನಗರ್, ಹೈದ್ರಾಬಾದ್ ಅಂತ ಆದಮೇಲೆ ಹೆಸರು ಬದಲಾಯಿತು. ಇದನ್ನು ಭಾಳ ದೊಡ್ಡ ಪ್ರಾಜೆಕ್ಟ್, ಭಾಳ ನಿಜಾಮ್ ಕಾಲದಿಂದ ಪೆಂಡಿಂಗ್ ಇರ್ತಕ್ಕಂಥ ಪ್ರಾಜೆಕ್ಟ್ ಇದು ನಮ್ಮ ಭಾಗದ ಜನರಿಗೆ ಭಾಳಷ್ಟು ಉಪಯೋಗ ಆಗಿದೆ. ಇದು ಯಾರೇ ಸರ್ಕಾರಗಳು, ಕಾಂಗ್ರೆಸ್ ಸರ್ಕಾರ ಮಾಡಿದರೆ, ಆದಮೇಲೆ BJP ಸರ್ಕಾರಗಳು ಮಾಡಿದ್ದಾರೆ, ಎಲ್ಲರೂ ಇದನ್ನು. ಆದರೆ ಭಾಳ ವರ್ಷ ಆಗಿದೆ. ಏನು ನಿಜಾಮ್ ಟೈಮಿಂದ ಇದನ್ನು ಒಂದು ಪೆಂಡಿಂಗ್ ಇರ್ತಕ್ಕಂಥ ಪ್ರಾಜೆಕ್ಟ್ ಇದು. ಆದರೆ ಇವತ್ತು ಗಿಣಿಗೇರಿ ಆಗೋದು ದರೋಜಿ ಬಾಗಲಕೋಟೆಯಿಂದ ಇವತ್ತು ರೈಲ್ವೆ ಡಿಪಾರ್ಟ್ಮೆಂಟ್, ಫೈನಾನ್ಸ್, ರೈಲ್ವೆ ಮಿನಿಸ್ಟ್ರಿ ಭಾಳಷ್ಟು ಹಣ ಇರ್ತಕ್ಕಂಥದ್ದು ಸಮಯ ಇದು ಏನಿಲ್ಲ. ಒಂದು ವರ್ಷದಲ್ಲಿ ಪ್ರಾಜೆಕ್ಟನ್ನು ಪೂರ್ಣಗೊಳಿಸ್ಬೋದು. ಆದರೆ ನಮ್ಮ ಚುನಾಯಿತ ಪ್ರತಿಗಳು ಹಿಂದೆ ಇದ್ರ ಬಗ್ಗೆ ಯಾರು ಸಹಕಾರ ಮಾಡ್ತಾರೆ. ಇವತ್ತು ಎಚ್ಚರಿಕೆಯನ್ನು ಕೊಡ್ತಿದ್ದೀನಿ, ನೀವು ಯಾರು ಇದ್ರ ಕೊಟ್ಟಿಲ್ಲ ಅಂದರೆ ನಿಮ್ಮ ಮನೆ ಮುಂದೆ ಎಲ್ಲರೂ ಕುಂತು ನಾವು ಹೋರಾಟ ಮಾಡಬೇಕಂತ ಸನ್ನಿವೇಶ. ಏನಾದರೂ ಕೂಡ ಹೋರಾಟ ಮಾಡಲೇಬೇಕು, ಅನಿವಾರ್ಯ. ಯಾಕಂದರೆ ಅದು ಮಾಡಿದ್ರೇ ನಮಗೆ ಕಿವಿಗೆ ಹೋಗ್ತದೆ. ಇವತ್ತು ಸೋಮಣ್ಣ ಅವರು, ರಾಯರೆಡ್ಡಿ ಅವ್ರದ್ದು ಹಳೆ ಸಂಬಂಧಗಳಿಂದ ಅವರು ಕರೆಸ್ಕೊಂಡು ಕಾರ್ಯಕ್ರಮ ಮಾಡಿದ್ದಾರೆ. ಆದರೆ ಈ ಭಾಗದ ಜನರಿಗೆ ಕೂಗನ್ನು ಯಾರು ಕೇಳ್ತಾರೆ. ದೊಡ್ಡನಗೌಡ ಹೇಳಿದ್ರೆ ಇವತ್ತು ಜನಾರ್ದನ್ ರೆಡ್ಡಿ ಇಲ್ಲ, ನಮ್ಮ ದುರ್ದೈವಕ್ಕೆ ಅವರು ಇದ್ರೆ ಅವ್ರು ಕೂಡ ಹೇಳ್ತಿದ್ದಾರೆ. ಆದಮೇಲೆ ಕಂಪ್ಲಿ ಶಾಸ್ತ್ರಿ ಹೇಳಿದೆ, ಎಲ್ಲರಿಗೂ ಹೇಳಿದೆ. MP 2-3 MPಗಳಿದೆ ಅವ್ರ ಹಿಂದೆ. ಏನೇ ಇದಕ್ಕೆ ಬಂದ್ ಮಾಡ್ತಕ್ಕಂಥದ್ದು ಇದೆಲ್ಲ ಅನೇಕ ಜನರು ಬೈ ಎಲೆಕ್ಷನ್ ಅಲ್ಲ ಸರ್, ಆಸ್ಪಿರೆಂಟ್ಸ್ ಜಾಸ್ತಿ ಹೆಚ್ಚಾಗ್ತಾರೆ.